ನೋಡಿ, ಈ ಸಾಡೆ ಸಾತಿ ಅನ್ನೋದು ಯಾವ ಒಬ್ಬ ವ್ಯಕ್ತಿಯಲ್ಲಿ ನಡೀತಾ ಇರುತ್ತೋ ಅಂತಹ ಟೈಮಲ್ಲಿ ನಾವು ಸ್ವಾಮಿಯ ಪ್ರಭಾವದಿಂದ ನಾವು ಪಾರಾಗಬೇಕು ಅಂತಂದರೆ ನಾವು ಕೆಲವೊಂದಷ್ಟು ನಮ್ಮಲ್ಲಿ ಹಾಗೂ ನಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಗೆ ಸ್ವಾಮಿಯ ಸಾಡೆ ಸಾತಿ ನಡೀತಾ ಇದೆ ಅಂತಕ್ಕಂಥವರು ಅದರಿಂದ ನಾವು ಪಾರ ಆಗಬೇಕು ಅಂತಂದರೆ ನಾವು ಏನನ್ನು ನಾವು ಮಾಡಬೇಕು ಅಥವಾ ನಾವು ಯಾವ ರೀತಿ ನಡ್ಕೊಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನೋಡಿ, ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕೂಡ ಶನಿಯ ಸಾಡೆ ಸಾತಿ ನಡೀತಾ ಇದೆ. ಸಾಡೆ ಸಾತಿ ಅಂದರೆ 7.5 ವರ್ಷ ಶನಿ ಅಂತ ಹೇಳ್ತೀವಿ. ಈ ಶನಿ 7.5 ವರ್ಷ ಸಾಡೆ ಸಾತಿ ನಡೀತಾ ಇದೆ ಅಂತಕ್ಕಂತಹ ಟೈಮಲ್ಲಿ ನಾವು ಮೊದಲಿಗೆ ಸ್ವಾಮಿಗೆ ಅಭಿಷೇಕವನ್ನು ಮಾಡ್ಕೊಬೇಕು. ಮಾಡಬೇಕು. ನಂತರವಾಗಿ ನಾವು ನಮ್ಮಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಬೇಕು. ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೋಬೇಕು ಅಂತಂದರೆ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ, ದೊಡ್ಡವರಿಗೆ ಗೌರವವನ್ನು ನಾವು ಕೊಡೋದನ್ನು ನಾವು ಕಲ್ತ್ಕೊಬೇಕು ಮೊದಲಿಗೆ. ಎರಡನೇದಾಗಿ ನಾವೇನು ಮಾಡಬೇಕು, ದಾನ ಧರ್ಮಗಳನ್ನು ನಾವು ಮಾಡ್ತಕ್ಕಂಥದ್ದು ತುಂಬ ಉತ್ತಮ. ಅದರಲ್ಲೂ ಕೂಡ ಬಡವರಿಗೆ ಅನ್ನದಾನ ಮಾಡೋದ್ರಿಂದ ಸ್ವಾಮಿಯು ಕೂಡ ಸಂತೃಪ್ತನಾಗ್ತಾನೆ. ಹಾಗೆ ಇನ್ನೊಂದು, ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅಥವಾ ನಿಮಗೆ ಏನೇ ನೀವು ಕೆಲಸಗಳನ್ನು ಮಾಡಿ ಅದರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಂದರೆ ಸ್ವಾಮಿಯ ದೇವಾಲಯಗಳಿಗೆ ಭೇಟಿ ಕೊಡೋದ್ರಿಂದ ಅವರ ದರ್ಶನ ಮಾಡ್ತಾ ಬರ್ತಾರೆ. ಪ್ರತಿ ಶನಿವಾರ ಅವರ ದರ್ಶನ ಮಾಡ್ತಕ್ಕಂಥದ್ದು ತುಂಬಾ ಉತ್ತಮ. ಹಾಗೆ ಇನ್ನೊಂದು ವಿಚಾರ ಏನಂತಂದರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಬಡವರು ನಿಮ್ಮ ಹತ್ರ ಬಂದು ಏನಾದರೂ ಒಂದು ಸಹಾಯ ಕೇಳಿದಾಗ ನೀವು ಇಲ್ಲ ಅನ್ನೋದಕ್ಕೆ ಹೋಗಬಾರ್ದು ಅಂತಹ ಟೈಮಲ್ಲಿ. ಯಾಕೆಂದರೆ ಸ್ವಾಮಿನೇ ಸಾಕಷ್ಟು ಪರೀಕ್ಷೆಗಳನ್ನು ಮಾಡಲಿಕ್ಕೆ ಅವರ ರೂಪದಲ್ಲಿ ನಿಮ್ಮ ಹತ್ರ ಬರ್ಬೋದು. ಹಾಗಾಗಿ ಅವರನ್ನು ನೀವು ಹೀಯಾಳಿಸ್ತಕ್ಕಂಥದ್ದು ಅಥವಾ ಕೆಟ್ಟದಾಗಿ ಮಾತಾಡೋದು ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗಬಾರ್ದು. ಸೊ ಅಂತಹ ಟೈಮಲ್ಲಿ ನಾವು ಬಹಳ ಎಚ್ಚರಿಕೆಯಾಗಿ ನಾವಿರಬೇಕು. ಅವ್ರು ಸಾಡೆ ಸಾತಿ ನಡೀತಾ ಇರಬೇಕಾದ್ರೆ ನಾವು ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು ತುಂಬ ಉತ್ತಮವಾದಂಥ ಫಲವನ್ನು ಸ್ವಾಮಿ ಮುಂದೆ ಕೊಡ್ತಾರೆ. ಹಾಗೆ ಅಂತಹ ಟೈಮಲ್ಲಿ ನಾವು ಅಭಿಷೇಕ ಮಾಡ್ಕೊಳ್ತಕ್ಕಂಥದ್ದು, ಸಂಕಷ್ಟಗಳಿಂದ ಪಾರಾಗಲಿಕ್ಕೆ ಅಭಿಷೇಕವನ್ನು ಮಾಡಿಕೊಂಡ್ರೆ, ದಾನ ಧರ್ಮಗಳನ್ನು ಮಾಡ್ತಾ ಬಂದರೆ, ದೊಡ್ಡವರಿಗೆ ನಾವು ಗೌರವವನ್ನು ಕೊಡ್ತಾ ಬಂದರೆ ನಾವು ಸಾಕಷ್ಟು ಅವರಿಂದ ನಾವು ಒಳಿತನ್ನು ನಾವು ಕಾಣಬಹುದು. ಬಡ ಮಕ್ಕಳಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು, ಬಡ ಮಕ್ಕಳಿಗೆ ಅವ್ರಿಗೆ ಎಜುಕೇಷನ್ ಸಂಬಂಧಪಟ್ಟಂಥ ಪುಸ್ತಕಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಹಾಗೆ ಸಾಕಷ್ಟು ಬ್ಯಾಗುಗಳು, ಈ ಥರ ಎಲ್ಲ ಚಪ್ಪಲಿಗಳು, ಈ ಥರ ಎಲ್ಲ ಕೊಡಿಸೋದ್ರಿಂದ ಸಾಕಷ್ಟು ಕಷ್ಟಗಳಿಂದ ನಾವು ಪಾರಾಗ್ಬೋದು. ಹಾಗೆ ಮೊದಲಿಗೆ ಸ್ವಾಮಿಯ ದೇವಾಲಯಗಳಿಗೆ ಭೇಟಿ ಕೊಡೋದನ್ನು ನಾವು ನಿಲ್ಲಿಸಲಿಕ್ಕೆ ಹೋಗ್ಬಾರ್ದು. ಪ್ರತಿ ಶನಿವಾರ ಸ್ವಾಮಿಯ ದೇವಾಲಯಗಳಿಗೆ ಭೇಟಿ ಕೊಟ್ಟು ಅವರ ದರ್ಶನ ಮಾಡ್ತಾ ಇದ್ದರೆ ನಿಮಗೆ ಏನೇ ಸಾಡೆ ಸಾತಿ ಇದ್ರೂ ಕೂಡ ಯಾವುದೇ ರೀತಿಯಾದಂಥ ನಿಮಗೆ ಸಂಕಷ್ಟಗಳನ್ನು ಕೊಡೋದಿಲ್ಲ ಸ್ವಾಮಿ. ಹಾಗೆ ನಾವು ಒಳ್ಳೆ ಮನಸ್ಸಿನಿಂದ ಅವರ ದರ್ಶನವನ್ನು ಮಾಡಬೇಕು. ಯಾಕೆಂದರೆ ಈಗ ಸ್ವಾಮಿಯ ದೇವಸ್ಥಾನಗಳಲ್ಲಿ ನಾವು ಭೇಟಿ ಕೊಟ್ಟಾಗ ನಾವು ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಲೇಬೇಕಾದಂಥ ಕೆಲವೊಂದು ನಿಯಮಗಳಿದೆ. ಅದು ಏನಪ್ಪ ಅಂತಂದರೆ, ಶುದ್ಧ ಮನಸ್ಸಿನಿಂದ ಸ್ವಾಮಿಯ ದರ್ಶನವನ್ನು ನಾವು ಮಾಡಬೇಕು. ತದನಂತರ ಸ್ವಾಮಿಯ ದೇವಾಲಯದಲ್ಲಿ ಒಂದು ಅರ್ಧ ಗಂಟೆಯಿಂದ 1 ಅವರ್ ಆದರೂ ಕೂಡ ಮೊದಲಿಗೆ ಕುಳಿತುಕೋಬೇಕು. ಕುಳಿತು ನಂತರವೇ ಸ್ವಾಮಿಯ ದರ್ಶನವನ್ನು ಮಾಡಬೇಕು. ಯಾಕೆ ಅಂತಂದರೆ, ನಾವು ಬಂದಿರತಕ್ಕಂಥದ್ದು ನ್ಯಾಯಾಧೀಶರ ಮುಂದೆ ನಾವು ಬಂದಾಗ ನಾವು ಅವರಿಗೆ ಕೊಡ್ತಕ್ಕಂಥ ಗೌರವ ಮೊದಲಿಗೆ ಶರಣಾಗತಿಯಾಗಿ ನಾವು ಒಂದು ಮನಸ್ಸಿನಿಂದ ನಾವು ನಮ್ಮ ಮನಸ್ಸನ್ನು ಏಕಾಗ್ರತೆಯಾಗಿ, ಅರ್ಥ ಆಯ್ತಾ, ನಮ್ಮ ಮನಸ್ಸು ಚಂಚಲ ಮನಸ್ಸು, ಆ ಚಂಚಲತೆ ಇರ್ತಕ್ಕಂಥ ಮನಸ್ಸನ್ನು ಒಂದು ಕಡೆ ಸೇರಿಸ್ಕೊಂಡು ಒಂದು ಕಡೆ ಕುತ್ಕೊಬೇಕು. ದೇವಾಲಯದಲ್ಲಿ ಒಂದು ಕಡೆ ಕುತ್ಕೊಂಡ್ಬಿಡ್ಬೇಕು. ತದನಂತರ ಸ್ವಾಮಿಯ ದರ್ಶನ ಮಾಡಿ ಬರೋದ್ರಿಂದ ಏನಾಗುತ್ತೆ, ಸಾಕಷ್ಟು ಫಲಗಳನ್ನು ನಾವು ಪಡ್ಕೊಬೋದು. ಹಾಗೆ ಇನ್ನೊಂದು ವಿಚಾರ ಏನಂತಂದರೆ, ಅವ್ರ ಸಂಕಷ್ಟದಿಂದ ನಾವು ಪಾರಾಗ್ಬೋದು. ಆಮೇಲೆ ಇನ್ನೊಂದು, ಅಲ್ಲಿ ಸ್ವಾಮಿಗೆ ಪ್ರಿಯವಾದಂತಹ ಕಪ್ಪು ಬಣ್ಣದ ನಾಯಿಗಳಾಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಅಂತಹಕ್ಕೆ ಆಹಾರಗಳನ್ನು ನಾವು ಕೊಡೋದ್ರಿಂದ ಕೂಡ ಸ್ವಾಮಿಯ ಸಂಕಷ್ಟದಿಂದ ನಾವು ಪಾರಾಗ್ಬೋದು. ಹಾಗೆ ಮತ್ತೊಂದು ವಿಚಾರ ಏನಂತಂದರೆ, ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇರಿ, ಅಲ್ಲಿ ನಿಮಗೆ ಆದಂಥ ಒಂದು ಗೌರವ ಇರ್ಬೋದು, ಇಲ್ಲ ಅಂತಲ್ಲ. ಸೊ ನಿಮಗಿಂತ ಒಂದು ಮೇಲ್ಪಟ್ಟವರು, ದೊಡ್ಡವರು ಯಾರಾದರೂ ಇರ್ತಾರಲ್ಲ, ನಿಮ್ಮ ಕೆಳಗಡೆನೇ ಇರ್ಬೋದು. ನೀವು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀರಾ,
ಆ ಒಂದು ಆಫೀಸಲ್ಲಾಗ್ಬೋದು, ಕಚೇರಿ ಯಾವುದೋ ಒಂದು ಕಡೆ. ಸೊ ಅಲ್ಲಿ ನಿಮ್ಗಿಂತ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ತುಂಬ ದೊಡ್ಡವರು ಇರ್ತಾರೆ. ಅಂಥವ್ರನ್ನ ಹೀಯಾಳಿಸಿ ಮಾತಾಡ್ಸಲಿಕ್ಕೆ ಹೋಗಬೇಡ್ರಿ. ಯಾಕೆಂದರೆ ಅಂಥವ್ರಿಗೆ ಗೌರವವನ್ನು ಕೊಡಿ. ನೀವು ಎಷ್ಟೇ ದೊಡ್ಡ ಅಧಿಕಾರಿ ಆಗಿರ್ಬೋದು, ಆದರೆ ನಿಮ್ಗಿಂತ ಕೆಳಗಡೆ ಇರ್ತಕ್ಕಂಥ ವ್ಯಕ್ತಿಗಳು ತುಂಬ ಬಡವರಾಗಿರ್ಬೋದು, ಆದರೆ ನಿಮ್ಮ ವಯಸ್ಸಿಗಿಂತ ತುಂಬ ದೊಡ್ಡವರಾಗಿರ್ತಾರೆ. ಅಂತಹ ವ್ಯಕ್ತಿಗಳಿಗೆ ಗೌರವವನ್ನು ಕೊಟ್ಟು, ಅರ್ಥ ಆಯ್ತಾ? ಸೊ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋದ್ರಿಂದ ಏನಾಗುತ್ತೆ, ಸ್ವಾಮಿಯ ಸಂಕಷ್ಟದಿಂದ ಖಂಡಿತವಾಗ್ಲೂ ಕೂಡ ಪಾರಾಗ್ತಕ್ಕಂಥದ್ದು ತುಂಬ ಉತ್ತಮವಾದಂಥ ಮಾರ್ಗ ಅಂತ ನಾನು ಹೇಳಿ. ಹಾಗೆ ಸ್ವಾಮಿಯ ಸನ್ನಿಧಿಯಲ್ಲಿ ನೀವು ದರ್ಶನಕ್ಕೆ ಹೋದಾಗ ಸ್ವಾಮಿಗೆ ಪ್ರಿಯವಾದಂಥ ಎಳ್ಳು ಬತ್ತಿಯನ್ನು ನೀವು ಹಚ್ಚೋದ್ರಿಂದ ಸಾಕಷ್ಟು ಒಳಿತುಗಳನ್ನು ನೀವು ಕಾಣ್ಬೋದು. ಮತ್ತು ಇನ್ನೊಂದು ವಿಚಾರ ಏನಂತಾರೆ, ಎಳ್ಳುಬತ್ತಿ ಹಚ್ಚಕ್ಕೆ ಹೋದಾಗ ಏನಾಗುತ್ತೆ, ಕೆಲವೊಬ್ಬರು ಸುಮ್ಮನೆ ಎಳ್ಳುಬತ್ತಿನ ತೊಗೊಂಡೋಗಿ ಹಾಗೆ ಹಚ್ಕೊಳ್ಳೋದು ಅದು ನಿಯಮ ಅಲ್ಲ. ಎಳ್ಳುಬತ್ತಿಯನ್ನು 3 ಸಲ ಈ ಥರ ಮಾಡೇನೆ ಹಾಕಬೇಕು, ಅರ್ಥ ಆಯ್ತಾ? ಸೊ ಆ ಥರ ಹಾಕೋದ್ರಿಂದ ಏನಾಗುತ್ತೆ, ಸ್ವಾಮಿಯ ಸಂಕಷ್ಟಗಳಿಂದ ಅದರಿಂದಲೂ ಕೂಡ ನಾವು ಪಾರಾಗ್ತಕ್ಕಂಥದ್ದು ತುಂಬ ಉತ್ತಮ. ಹಾಗೆ ಸ್ವಾಮಿಗೆ ನೈವೇದ್ಯವಾಗಿ ಎಳ್ಳಿನಿಂದ ಮಾಡಿರ್ತಕ್ಕಂಥ ಪ್ರಸಾದವನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಸೊ ಹಾಗೆ ಎಳ್ಳಿನ ತುಲಾಭಾರ ಮಾಡಿಸ್ತಕ್ಕಂಥದ್ದು ಸ್ವಾಮಿ ಕೊಡ್ತಕ್ಕಂಥ ಸಂಕಷ್ಟಗಳಿಂದ ನಾವು ಪಾರಾಗ್ಬೋದು. ಹಾಗೆ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ನಿಯಮಗಳಿದೆ. ನಿಯಮಗಳು ಏನಂತಂದರೆ, ಯಾರೇ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಬಂದರೂ ಕೂಡ ಇಲ್ಲಿ ಎಲ್ಲರನ್ನು ಒಂದೇ ಸಮಾನವಾಗಿ ಕಾಣ್ತಕ್ಕಂಥದ್ದು ಈ ಒಂದು ಕ್ಷೇತ್ರದಲ್ಲಿ ಒಂದು ವಿಶೇಷ. ಹಾಗೆ ಇನ್ನೊಂದು, ಈ ಒಂದು ಕ್ಷೇತ್ರದಲ್ಲಿ ಯಾರೇ ಭೇಟಿ ಕೊಟ್ಟರು ಕೂಡ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆಯಿಂದ 1 ಅವರ್ ಆದರೂ ಕೂಡ ಹೊರಗಡೆ ಕೂತೇ ಒಳಗಡೆ ಬರಬೇಕಾದ್ದು ಒಂದು ನಿಯಮ. ಯಾಕೆಂದರೆ ಡೈರೆಕ್ಟಾಗಿ ಸ್ವಾಮಿಯ ದರ್ಶನಕ್ಕೆ ನಾವು ಅವಕಾಶವನ್ನು ಕೊಡಲ್ಲ. ಯಾಕೆ ಅಂತಂದರೆ, ನಾವು ಬಂದಿರತಕ್ಕಂಥದ್ದು ನ್ಯಾಯಾಧೀಶರ ಮುಂದೆ, ಅಂಥವ್ರಿಗೆ ನಾವು ಫಸ್ಟ್ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಗೌರವವನ್ನು ಕೊಟ್ಟೆ ಪ್ರದಕ್ಷಿಣೆ ಮಾಡೇ ಬರಬೇಕಾಗಿರ್ತಕ್ಕಂಥದ್ದು ಒಂದು ನಿಯಮವಾಗಿದೆ ಈ ಒಂದು ಕ್ಷೇತ್ರದಲ್ಲಿ. ಹಾಗೆ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಸಂಕಲ್ಪ ಅನ್ನೋದು ತುಂಬ ವಿಶೇಷ. ಆ ಸಂಕಲ್ಪ ಅನ್ನೋದು ಏನಿದೆ, ಅದು ಕಾಲಭೈರವನ ಮುಂದೆ ಸಂಕಲ್ಪ ಮಾಡ್ತಕ್ಕಂಥದ್ದು ತುಂಬ ವಿಶೇಷ. ಅಂದರೆ ಹೇಗೆ ಅಂತಂದರೆ, ಕ್ಷೇತ್ರ ಪಾಲಕನಾಗಿರ್ತಕ್ಕಂಥ ಕಾಲಭೈರವ ನೋಡಿ, ನಾವು ಅಮ್ಮನವ್ರ ಹತ್ರ ಏನೋ ಒಂದು ಪ್ರಶ್ನೆ ಕೇಳಿಕೊಂಡಿರ್ತೀವಿ, ಅಥವಾ ಸ್ವಾಮಿಯವ್ರ ಹತ್ರ ಏನೋ ಒಂದು ಕೋರಿಕೆಗಳನ್ನ ನಾವು ಬೇಡ್ಕೊಂಡಿರ್ತೀವಿ. ಆದರೆ ಕ್ಷೇತ್ರ ಪಾಲಕನಾಗಿರ್ತಕ್ಕಂಥ ಭೈರವನಲ್ಲಿ ನಾವು ಅದನ್ನು ಸಂಕಲ್ಪ ಮಾಡಿ ಹೋಗ್ತಕ್ಕಂಥದ್ದು ಈ ಒಂದು ಕ್ಷೇತ್ರದ ಒಂದು ಪದ್ಧತಿ. ನೋಡಿ, ಸಂಕಲ್ಪ ಮಾಡಬೇಕು ಅಂತಂದರೆ ನಾವು ಪರಿಶುದ್ಧವಾಗಿ ಇರಬೇಕು. ನೋಡಿ, ಪರಿಶುದ್ಧವಾಗಿರಬೇಕು ಅಂತಂದರೆ ನೋಡಿ, ನಮ್ಮ ಪ್ರಭಾವಳಿ ಶುದ್ಧಿಯಾಗಿರಬೇಕು, ನಮ್ಮ ಮನಸ್ಸು ಶುದ್ಧಿಯಾಗಿರಬೇಕು. ನಮ್ಮ ದೇಹ ಎಷ್ಟೇ ಕೊಳಕಾಗಿದ್ರೂ ಪರವಾಗಿಲ್ಲ, ಆದರೆ ನಮ್ಮ ಮನಸ್ಸು, ನಮ್ಮ ಪ್ರಭಾವಳಿ ಅಂದರೆ ನಮ್ಮ ಆಹಾರ, ಅದು ಶುದ್ಧಿಯಾಗಿರಬೇಕು. ಅದು ಶುದ್ಧಿಗೋಸ್ಕರ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಪವಿತ್ರ ಸಾಲಿಗ್ರಾಮ ತೀರ್ಥ ಸ್ನಾನ ಅನ್ನೋದನ್ನು ನಾವು ಮಾಡಿಸ್ತೀವಿ. ಆ ತೀರ್ಥ ಸ್ನಾನ ಮಾಡೇ ಸ್ವಾಮಿ ದರ್ಶನ ಮಾಡಿ ತದನಂತರ ಸಂಕಲ್ಪ ಸೇವೆ ಮಾಡ್ತಕ್ಕಂಥದ್ದು ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ. ಸೊ ಹಾಗೆ ಕೆಲವೊಬ್ಬರು ಗೊತ್ತಿಲ್ಲದೇನೆ ಡೈರೆಕ್ಟಾಗಿ ಬಂದ್ಬಿಡ್ತಾರೆ. ಸೊ ಹಾಗಾಗಿ ಅಂತಹ ವ್ಯಕ್ತಿಗಳು ಕೆಲವೊಂದು ಪದ್ಧತಿಗಳನ್ನು ಪಾಲನೆ ಮಾಡ್ಕೊಂಡು ಬರ್ತಕ್ಕಂಥದ್ದು ತುಂಬ ಉತ್ತಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಸ್ವಾಮಿಯ ಸನ್ನಿಧಿಯಲ್ಲಿ ದಾನ ಧರ್ಮಗಳಿಂದ ಮಾಡೋದ್ರಿಂದ ನಮಗೆ ಸಾಕಷ್ಟು ಫಲಗಳು ಸಿಗುತ್ತಾ ಅಂತ ಕೆಲವರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಸ್ವಾಮಿಯ ಸನ್ನಿಧಿಯಲ್ಲಿ ನಾವು ದಾನ ಧರ್ಮಗಳನ್ನು ಮಾಡೋದ್ರಿಂದ ನಮಗೆ ಎಷ್ಟು ಫಲ ಸಿಗುತ್ತೆ ಅಂತಂದರೆ, ನಮಗೆ ಕರ್ಮಗಳು ಏನಿದೆ, ಈ ಕರ್ಮ ಅನ್ನೋದೇನಿದೆ ಜನ್ಮದಿಂದ ಬಂದಿರತಕ್ಕಂಥ ಕರ್ಮಗಳು, ಅದರಿಂದ ನಾವು ಪಾರಾಗ್ಬೋದು. ನೋಡಿ, ದಾನ ಧರ್ಮಗಳನ್ನು ಕೊಡೋದ್ರಿಂದ ನಾವೇನಾಗುತ್ತೆ, ನಮ್ಮ ಕರ್ಮಗಳನ್ನು ನಾವು ಕಳ್ಕೊಳ್ತಾ ಬರ್ತೀವಿ. ಅರ್ಥ ಆಯ್ತಾ? ಇಷ್ಟುದ್ದ ಇರುತ್ತೆ ಸ್ಟೋರೇಜ್, ಅದನ್ನು ನಾವು ಡಿಲೀಟ್ ಮಾಡ್ಕೊಂಡು ಬರ್ಬೋದು ದಾನ ಧರ್ಮಗಳನ್ನು ಮಾಡೋದ್ರಿಂದ. ವಿಶೇಷವಾಗಿ ಸ್ವಾಮಿ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ಅಮಾವಾಸ್ಯೆ ಹುಣ್ಣಿಮೆ ಎಂದು ಅನ್ನದಾಸೋಹ ಇರುತ್ತೆ. ಅರ್ಥ ಆಯ್ತಾ? ಸೊ ಅದನ್ನು ಭಕ್ತಾದಿಗಳೇ ಮಾಡ್ತಕ್ಕಂಥದ್ದು. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ದಾನ ಧರ್ಮಗಳನ್ನು ಕೂಡ ಮಾಡ್ಬೋದು. ಆಮೇಲೆ ವಿಶೇಷವಾಗಿ ಯಾರಲ್ಲಿ ಸಾಲಬಾಧೆ ಇದೆ, ತುಂಬ ಸಂಕಷ್ಟದಿಂದ ನರಳಾಡ್ತಾ ಇರ್ತಾರೆ, ವ್ಯಾಪಾರಗಳಲ್ಲಿ ಆಗಿರ್ಬೋದು, ಅವರ ಕೆಲಸಗಳು ಯಾವುದೇ ಆಗಿರ್ಬೋದು, ತುಂಬ ಸಾಕಷ್ಟು ಸಂಕಷ್ಟಗಳಿಂದ ಬಳಲ್ತಾ ಇರ್ತಕ್ಕಂಥವ್ರು ಈ ಸ್ವಾಮಿಯ ಸನ್ನಿಧಿಯಲ್ಲಿ ತೀರ್ಥಸ್ನಾನ ಮಾಡೋದ್ರಿಂದ, ತೀರ್ಥಸ್ನಾನ ಮಾಡಿ ಸ್ವಾಮಿ ದರ್ಶನ ಮಾಡಿ ತದನಂತರ ಸಂಕಲ್ಪ ಮಾಡೋದ್ರಿಂದ ಸಾಕಷ್ಟು ಒಳಿತುಗಳನ್ನು ಕಾಣ್ಬೋದು. ತದನಂತರ ಇಲ್ಲಿ ಬಂದಿರ್ತಕ್ಕಂಥ ಭಕ್ತಾದಿಗಳು ಯಾರೇ ಆದರೂ ಕೂಡ ಕನಿಷ್ಠ ಪಕ್ಷ 1 ಅವರ್ ಆದರೂ ಕುಳಿತು ದರ್ಶನ ಮಾಡ್ತಕ್ಕಂಥದ್ದು ತುಂಬ ಉತ್ತಮ.
ಯಾಕೆಂದರೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಅರ್ಥ ಆಯ್ತಾ? ಪರಿಶುದ್ಧವಾಗಿ ನಮ್ಮ ಕಂಟ್ರೋಲಲ್ಲಿ ಇರ್ತಕ್ಕಂಥದ್ದು ತುಂಬ ಮುಖ್ಯವಾದದ್ದು. ಅದಕ್ಕೋಸ್ಕರ ಹಾಗೆ ಇನ್ನೊಂದು ಭಯ ಭಕ್ತಿ ಅನ್ನೋದು ಸ್ವಾಮಿಗೆ ತುಂಬ ಪರೀಕ್ಷಿಸ್ತಾ ಇರ್ತಾರೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಸ್ವಾಮಿಯ ಸನ್ನಿಧಾನದಲ್ಲಿ ಭಯ ಭಕ್ತಿಯಿಂದ ಸ್ವಾಮಿಯ ದರ್ಶನ ಮಾಡ್ತಕ್ಕಂಥದ್ದು ತುಂಬ ಉತ್ತಮವಾದಂಥ ವಿಷಯ. ಹಾಗೆ ಇನ್ನೊಂದು ವಿಚಾರ ಏನಂತಂದರೆ, ಇಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಲಿಂಗ ಭೇದ ಯಾವುದೂ ಈ ಒಂದು ಕ್ಷೇತ್ರದಲ್ಲಿ ಅದನ್ನು ನಾವು ನೋಡೋದಿಲ್ಲ. ಯಾಕೆಂದರೆ ಇಲ್ಲಿ ಎಲ್ಲ ಧರ್ಮದವರು ಕೂಡ ಒಂದೇ, ಎಲ್ಲ ಜಾತಿಯವರಿಗೂ ಕೂಡ ಒಂದೇ. ಇಲ್ಲಿ ಸರ್ವರಿಗೂ ಕೂಡ ಸರ್ವ ದರ್ಶನವನ್ನು ನಾವು ಕೊಡ್ತಕ್ಕಂಥದ್ದು ಒಂದು ವಿಶೇಷ. ಎಷ್ಟೇ ದೊಡ್ಡ ವ್ಯಕ್ತಿ ಬಂದರೂ ಕೂಡ ಸ್ವಾಮಿಯನ್ನು ಸರತಿ ಸಾಲಿನಲ್ಲಿ ನಿಂತು ಸೇವೆ ಮಾಡ್ತಕ್ಕಂಥದ್ದು, ಎಲ್ಲರಿಗೂ ಒಂದೇ ಸಾಲಿನಲ್ಲಿ ಧರ್ಮ ದರ್ಶನವನ್ನು ಕೊಡ್ತಕ್ಕಂಥದ್ದು ತುಂಬ ವಿಶೇಷ ಈ ಒಂದು ಕ್ಷೇತ್ರದಲ್ಲಿ. ಹಾಗೆ ಈ ಒಂದು ಕ್ಷೇತ್ರದಲ್ಲಿ ಉಪ್ಪಿನ ತುಲಾಭಾರ ಮಾಡ್ತಕ್ಕಂಥದ್ದು ಒಂದು ವಿಶೇಷ. ಉಪ್ಪಿನ ತುಲಾಭಾರ ಹೇಗೆ ಅಂತಂದರೆ ನೋಡಿ, ನಮ್ಮಲ್ಲಿ ಸಾಕಷ್ಟು ಕರ್ಮಗಳಿದ್ದಾಗ ನಮ್ಮ ಆಗ್ತಕ್ಕಂಥ ವ್ಯವಹಾರಗಳು ವ್ಯಾಪಾರಗಳಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇರ್ತದೆ. ಅರ್ಥ ಆಯ್ತಾ? ಸೊ ಹಾಗೆ ವಿಪರೀತ ಆರೋಗ್ಯ ಸಮಸ್ಯೆ ಇರ್ತೈತೆ. ಸೊ ವಿಪರೀತ ಸಾಲ ಬಾಧೆಗಳು ಇರ್ತಕ್ಕಂಥವ್ರು ಸ್ವಾಮಿಯ ಕ್ಷೇತ್ರದಲ್ಲಿ ತುಲಾಭಾರವನ್ನು ಮಾಡ್ತಾರೆ. ಉಪ್ಪಿನ ತುಲಾಭಾರವನ್ನು ಮಾಡ್ತಕ್ಕಂಥದ್ದು ತುಂಬ ವಿಶೇಷ. ಹಾಗೆ ಉಪ್ಪಿನ ತುಲಾಭಾರ ಆಗಿರ್ಬೋದು, ಹಾಗೆ ಅಕ್ಕಿಯ ತುಲಾಭಾರವನ್ನು ಕೂಡ ಮಾಡ್ತಾ ಇರ್ತೀವಿ. ಯಾಕೆಂದರೆ ಅಕ್ಕಿಯ ತುಲಾಭಾರ ಮಾಡಿ ಅದನ್ನು ಪ್ರಸಾದವನ್ನು ಕೂಡ ನಾವು ಜನಗಳಿಗೆ ಕೊಡ್ತಾ ಇರ್ತೀವಿ.